ಮುಖ್ಯ ಶಿಕ್ಷಕನ ಎರಡನೇ ಪತ್ನಿ ಶಾಲೆಗೆ ಬಂದು ಹೈ ಡ್ರಾಮಾ ಸೃಷ್ಟಿ ಮಾಡಿದ ಘಟನೆ ಕೊಪ್ಪಳದ ಕುಕನೂರ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ನಡೆದಿದೆ. ಮುಖ್ಯ ಶಿಕ್ಷಕ ಸಿದ್ದೇಶ್ ಶೆಟ್ಟರ್ ಪತ್ನಿ ಶಾಲೆಗೆ ಬಂದು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ಸಿದ್ದೇಶ್ ಕೆಲಸವನ್ನ ಮಾಡ್ತಾ ಇದ್ರು. ಶಾಲೆಗೆ ಬಂದು ಅವರ ಎರಡನೇ ಪತ್ನಿ ಚೆನ್ನಮ್ಮ ಗಲಾಟೆ ಮಾಡಿದ್ದಾಳೆ. ಮೊದಲ ಪತ್ನಿ ಇದ್ರೂ ಕೂಡ ಚೆನ್ನಮ್ಮ ಸಿದ್ದೇಶ್ ಅವರನ್ನ ಎರಡನೇ ಮದುವೆ ಆಗಿದ್ಲು. ಕಳೆದ 4 ವರ್ಷಗಳ ಹಿಂದೆ ಸಿದ್ದೇಶ್ ಹಾಗೂ ಚೆನ್ನಮ್ಮ ಮದುವೆ ಆಗಿದ್ರು. ಕಳೆದ 4-5 ತಿಂಗಳಿಂದ ನಿತ್ಯ ಶಾಲೆಗೆ ಬಂದು ಎರಡನೇ ಪತ್ನಿ ಚೆನ್ನಮ್ಮ ಗಲಾಟೆ ಮಾಡ್ತಾ ಇದ್ದಾಳೆ. ಮುಖ್ಯ ಶಿಕ್ಷಕ ಎರಡನೇ ಪತ್ನಿ ಗಲಾಟೆಗೆ ಬೇಸತ್ತು ಹೋಗಿದ್ದಾರೆ ಗ್ರಾಮಸ್ಥರು. ನಿತ್ಯ ಗಲಾಟೆಯಿಂದ ರೋಸಿ ಹೋಗಿದ್ರು ಗ್ರಾಮಸ್ಥರು. ನಿತ್ಯ ಗಲಾಟೆ ಆಗ್ತಾ ಇರೋದ್ರಿಂದ ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂದು ಕೂಡ ಶಾಲೆಗೆ ಬಂದು ಆಕೆ ಗಲಾಟೆ ಮಾಡಿದ್ದಾಳೆ. ಈ ವೇಳೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ, ಚರ್ಚೆ ಮಾಡೋದೈತೆ. ಈ ಹೆಣ್ಮಗಳು ಈ ತರ ಮಾಡಿದ್ರೆ ನಾವ್ ಹೆಂಗ್ ಮಾಡೋಣ? ನಿಮಗೆ ನೌಕರಿ ಮಾಡಕ್ಕೆ ಇಂಟ್ರೆಸ್ಟ್ ಐತೋ ಇಲ್ಲ? ಅವ್ರಲ್ರಿ, ನೀವು ಅಲ್ಲಿ ನೌಕರಿ ಮಾಡ್ರಿ, ಅವ್ರು ಹೇಳ್ತಾರೆ ತಡ್ರಿ, ನೀವು ಯಾಕೆ ಸುಮ್ಮನೆ ಕುಂದಿರ್ತೀರಿ? ನೀವು ಅಲ್ರಿ ಸಾಲಿ ಬಂದ್ ಮಾಡೋದು ಏನೈತ್ರಿ ಹಿಂಗತಿ? ನಿಮ್ ಮನೆಗೆ ಹೋಗಿ ಕರ್ಕೊಂಡು ಹೋಗಿರಿ, ನೀವು ಮನೆಗೆ ಇದು ಮಾಡ್ರಿ. ನೀವು ಇಲ್ಲಿ ಶಾಲೆ ಬಂದ್ ಮಕ್ಕಳಿಗೆ ತೊಂದರೆ ಕೊಡ್ತಿರಲ್ಲ ನೀವು. ಅಲ್ರಿ